ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಮೆಕ್ಕ ದರವಾಜ, ಕಟ್ಟೆ ದರವಾಜ, ಕಲ್ಯಾಣಿ ಸ್ಥಳಕ್ಕೆ ಸಚಿವ ಎನ್ಎಸ್ ಬಸವರಾಜ್ ಭೇಟಿ. ಕೇಂದ್ರ ಬಸ್ ನಿಲ್ದಾಣ ಬಳಿ ಸೇತುವೆ, ಕೋಟೆಯಲ್ಲಿ ಗ್ಯಾಲರಿ, ಕಲ್ಯಾಣಿ ಸೌಂದರ್ಯೀಕರಣಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಸೂಚನೆ. ಜಲಜೀವನ ಮಿಷನ್ ಕಾಮಗಾರಿ ಪ್ರಗತಿ ಪರಿಶೀಲನೆ, ಕಡಿಮೆ ಪ್ರಗತಿ ದಾಖಲಿಸಿದ ತಾಲೂಕು ಪಂಚಾಯಿತಿಗಳಿಗೆ ನೋಟಿಸ್ ನೀಡಿ ಸಿಇಒ ರಾಹುಲ್ ತುಕಾರಾಂ ಪಾಂಡವೆ ಸೂಚನೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಟ್ಟಡ ಕಾರ್ಮಿಕರ ಸಮನ್ವಯ ಸಮಿತಿಯಿಂದ ಕಾರ್ಮಿಕ ಇಲಾಖೆ ಮುಂದೆ ಪ್ರತಿಭಟನೆ. ಯರ್ಮರಸ್ ರಸ್ತೆಯ ಲಾಡ್ಜ್ ಮೇಲೆ ಪೊಲೀಸರ ದಾಳಿ, ವೈಶ್ಯವಾಟಿಕೆಯಲ್ಲಿ ತೊಡಗಿದ್ದ 6 ಮಹಿಳೆಯರ ರಕ್ಷಣೆ, 4 ಬಂಧನ. ಪತ್ರಕರ್ತ ಆರ್ ರಾಮು ನಿಧನಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘ ಶ್ರದ್ಧಾಂಜಲಿ. ರಾಯಚೂರು ತಾಲೂಕಿನ ತುರ್ಕನದೋಡಿ ಗ್ರಾಮದ ಶಾಲೆಯಲ್ಲಿ ಸಸಿ ನಡೆಯುವ ಮೂಲಕ ಪರಿಸರ ದಿನಾಚರಣೆ. ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿ ಹಾಲಾಡಿ ತಾಲೂಕು ಕುಂದಾಪುರ ಜಿಲ್ಲಾ ಉಡುಪಿ ಇವರ ತಂಡದಿಂದ ಚಂದ್ರಹಾಸ ಚಾರಿತ್ರೆಯ ಯಕ್ಷಗಾನ ಕಾರ್ಯಕ್ರಮ. ಕೇಂದ್ರ ಬಸ್ ನಿಲ್ದಾಣದ ಬಳಿ ಇರುವ ಸೇತುವೆ ಕಿರಿದಾಗಿದ್ದು ವಾಹನ ಸಂಚಾರಕ್ಕೆ ಆಗುತ್ತಿರುವ ತೊಂದರೆ ನಿವಾರಣೆಗೆ ವಿಸ್ತರಿಸಿದ ಸೇತುವೆ ನಿರ್ಮಾಣ ಹಾಗೂ ಮೆಕ್ಕ ದರವಾಜ ಎದುರುಗಡೆ ಕೋಟೆಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಪರಿಚಯಿಸುವ ಗ್ಯಾಲರಿ ನಿರ್ಮಾಣಕ್ಕೆ ವಿಸ್ತೃತ ಯೋಜನೆ ರೂಪಿಸಿ ಸಲ್ಲಿಸಲು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬಸವರಾಜ್ ಸೂಚಿಸಿದರು. ಅವರಿಂದು ಮೆಕ್ಕದರವಾಜ್ ಬಳಿಯ ಕೋಟೆ ಕಂದಕ ಸ್ಥಳದ ವೀಕ್ಷಣೆ ನಡೆಸಿದರು. ಕೇಂದ್ರ ಬಸ್ ನಿಲ್ದಾಣಕ್ಕೆ ಬರುವ ಬಸ್ಗಳ ಸಂಚಾರದಿಂದ ಕಿರಿದಾದ ಸೇತುವೆಯಿಂದ ಸಮಸ್ಯೆಯಾಗುತ್ತಿದ್ದು, ಸೇತುವೆ ಅಗಲ ವಿಸ್ತರಿಸಿ ಮರು ನಿರ್ಮಾಣ ಮಾಡುವ ಅವಶ್ಯಕತೆ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಕಂದಕ ಹೊರ ತೆಗೆಯುವ ಕೆಲಸ ಮಹಾನಗರ ಪಾಲಿಕೆಯಿಂದ ನಿರ್ವಹಿಸಲಾಗುತ್ತಿದ್ದು, ಕಂದಕ ಒತ್ತುವರಿಯಾಗದಂತೆ ಫಿನಿಶಿಂಗ್ ಅಳವಡಿಸಲು ಸೂಚಿಸಲಾಯಿತು. ಕೋಟೆ ವೀಕ್ಷಣೆಗೆ ವ್ಯವಸ್ಥೆ ಹಾಗೂ ಕೋಟೆಗೆ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಮಾಡಲು ಅಂದಾಜು ಪಟ್ಟಿ ಸಿದ್ಧಪಡಿಸಲು ನಿರ್ದೇಶಿಸಿದರು. ಕಟ್ಟಾ ದರವಾಜ್ಗೆ ಭೇಟಿ, ಕೋಟೆ ಕೆಲವೆಡೆ ನೀರು ನಿಲ್ಲುತ್ತಿರುವುದು ಸ್ವಚ್ಛಗೊಳಿಸುವುದು, ನಿರಂತರ ನಿಗಾ ವಹಿಸುವಂತೆ ಸೂಚಿಸಿದರು. ತೀನ್ ಕಂದಿಲ್ ಬಳಿ ಇರುವ ಐತಿಹಾಸಿಕ ಕಲ್ಯಾಣಿ ಸೌಂದರ್ಯೀಕರಣಕ್ಕೆ ಬೇಕಾಗುವ ಅನುದಾನದ ಕುರಿತು ಪ್ರಸ್ತಾವನೆ ಸಲ್ಲಿಸುವ ಕುರಿತು ಸೂಚಿಸಲಾಯಿತು. ನಂತರ ಓಪೆಕ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಿಂಹಲು ಮಾಡಗಿರಿ, ಸದಸ್ಯ ಜಯಣ್ಣ, ಉಪ ಮಹಾಪೌರ ಸಾಜಿದ್ ಸಮೀರ್, ಸದಸ್ಯ ಜಯಣ್ಣ, ಅಮರೇಗೌಡ ಹಂಚಿನಾಳ್, ರುದ್ರಪ್ಪ ಅಂಗಡಿ, ಜಿ ಶಿವಮೂರ್ತಿ, ಜಿಲ್ಲಾಧಿಕಾರಿ ನಿತೀಶ್ ಕುಮಾರ್, ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ, ಲೋಕೋಪಯೋಗಿ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿದ್ದರು. ಜಲಜೀವನ್ ಮಿಷನ್ ಯೋಜನೆ ಅಡಿ ಮನೆ ಮನೆಗೆ ಕುಡಿಯುವ
ನೀರು ತಲುಪಿಸುವಲ್ಲಿ ತಾಲೂಕುವಾರು ಕಡಿಮೆ ಪ್ರಗತಿ ಸಾಧಿಸಿದ ತಾಲೂಕು ಪಂಚಾಯಿತಿಗಳಿಗೆ ನೋಟಿಸ್ ನೀಡುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡವೆ ಸೂಚಿಸಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಜಲ ನಿರ್ಮಲಾ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಕೈಗೆತ್ತಿಕೊಳ್ಳಲಾದ ಕಾಮಗಾರಿಗಳ ಸಮಗ್ರ ಅನುಷ್ಠಾನಕ್ಕಾಗಿ ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯ ದೇವದುರ್ಗ, ಲಿಂಗಸಗೂರು, ಮಾನ್ವಿ, ರಾಯಚೂರು ಹಾಗೂ ಸಿಂಧನೂರು ತಾಲೂಕು ವ್ಯಾಪ್ತಿಯಲ್ಲಿ ಒಟ್ಟು 4 ಬ್ಯಾಚ್ಗಳಲ್ಲಿ 1273 ಕಾಮಗಾರಿಗಳ ಗುರಿಯನ್ನು ನೀಡಲಾಗಿದ್ದು, ಅದರಲ್ಲಿ 832 ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ. ಉಳಿದಂತೆ 387 ಕಾಮಗಾರಿಗಳು ಇನ್ನೂ ಪ್ರಗತಿಯಲ್ಲಿವೆ. ಬಾಕಿ ಉಳಿದಿರುವ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು ಎಂದು ಸೂಚನೆ ನೀಡಿದರು. 4 ಬ್ಯಾಚ್ಗಳಲ್ಲಿ ಒಟ್ಟು ದತ್ತಾಂಶವನ್ನು ಗಮನಿಸಿದಾಗ ಲಿಂಗಸಗೂರು ತಾಲೂಕಿನಲ್ಲಿಯೇ 147 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, ಕಾಮಗಾರಿಗಳನ್ನು ಶೀಘ್ರವೇ ಪೂರ್ಣಗೊಳಿಸಲು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಎಂದರು. ಕಾಮಗಾರಿ ಪೂರ್ಣಗೊಂಡ ತಾಲೂಕುಗಳಿಗೆ ಭೇಟಿ ನೀಡಿ ಕಾಮಗಾರಿಯನ್ನು ಮರು ಪರಿಶೀಲನೆ ಮಾಡಿ ಮನೆ ಮನೆಗೆ ಸರಿಯಾಗಿ ನೀರು ತಲುಪಿದೆಯೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಂಡು ನಂತರವೇ ಬಿಲ್ ಪಾಸ್ ಮಾಡಬೇಕು. ಇದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜವಾಬ್ದಾರಿಯಾಗಿರುತ್ತದೆ ಎಂದು ತಿಳಿಸಿದರು. ಅದು ಇದೆ ಟೋಟಲ್ ಲಾಸ್ಟ್ ಜೂನ್ ತಿಂಗಳಲ್ಲಿ ನೀವು ಸೆಂಟ್ ಪ್ಲಾನ್ ಇತ್ತಲ್ಲ ಅದು ಬೇಗ ಬಿದೆಯಾ? ಹಾ, ಸೊ ಕೂತ್ಕೊಳ್ಳಿ. ಸೊ ಬೇಸಿಕಲಿ ನೀವು ಇದು ತಗೊಳ್ಳಿ ತಾಲೂಕು ವೈಸ್ ತಗೊಳ್ಳಿ. ಫಸ್ಟ್ ಸೆಕೆಂಡ್ ಯಾವ ಕಾಲದಲ್ಲಿ ಪ್ರಗತಿ ಕಡಿಮೆ ಇದೆ ಅದು ನೋಟಿಸ್ ಇಶ್ಯೂ ಮಾಡಿ. ಅವರು ಟಾರ್ಗೆಟ್ ಏನು ಕೊಟ್ಟಿದ್ದರು ಅದು ಅಚೀವ್ ಮಾಡಲಿಲ್ಲ. ಥರ್ಡ್ ಯಾವ ಕಡೆ ಅದು ಕಂಪ್ಲೀಟ್ ಆಗಿದೆ, ಓಕೆ ಆ ಕಡೆ ಕೂಡ ಕಂಪ್ಲೀಟ್ ಆಗಿದೆ ಅಂದ್ರೆ ಇದು ಹೌ ದ ಡಿಫೈನ್ ಕಂಪ್ಲೀಷನ್. ಟ್ರಯಲ್ ಜೊತೆ ವಾಟರ್ ಮನೆ ಮನೆಗೆ ಹೋಗ್ಬೇಕು. ಅದು ಅವರು ಏನ್ ಮಾಡ್ತಾರೆ, ಕೆಲವು ಬಾರಿ ಕಂಪ್ಲೀಟ್ ಆಗಿದೆ ಅಂದ್ರೆ ಪೈಪ್ಲೈನ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ, ರೈಸಿಂಗ್ ಮೇಲ್ ಎಲ್ಲ ಕಂಪ್ಲೀಟ್ ಆಗಿದೆ, ಬಟ್ ಮೇನ್ಸ್ ಸಪ್ಲೈ ಕೊಟ್ಟಿಲ್ಲ. ಬೇರೆ ಬೇರೆ ಕಾರಣದಿಂದ ನಾವು ನೋಡಿದ್ದೀವಿ ಫೀಲ್ಡ್ ಅಲ್ಲಿ. ಸೊ ಈ ಪ್ರಕಾರದ್ದು ಇದು ಅಕ್ಸೆಪ್ಟೆಡ್ ಇಲ್ಲ. ಎಲ್ಲಿ ಕಂಪ್ಲೀಟ್ ಆಗಿದೆ ಅಂದ್ರೆ ಮನೆ ಮನೆಗೆ ನೀರು ಹೋಗ್ಬೇಕು. ಸೊ ಅದು ನಮಗೆ ಫೋಟೋಸ್ ಜೊತೆಗೆ ನಮಗೆ ಇದು ಬೇಕು, ಎವಿಡೆನ್ಸ್ ಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಕಾಲ್ ಇಟ್ ಕಂಪ್ಲೀಟ್. ಮತ್ತೆ ಅದು ಪ್ರಕಾರದ್ದು ಡೆಫಿನೇಷನ್ ಕಂಪ್ಲೀಟ್ ಅಂದ್ರೆ ಏನು, ಮನೆ ಮನೆಗೆ ನೀರು ಹೋಗ್ಬೇಕು. ಸೊ ಅದು ಪ್ರಕಾರದ್ದು ಕಂಪ್ಲೀಷನ್ ಆಗುವವರೆಗೆ ಇಂಡೆಂಟ್ ಜನರೇಟ್ ಮಾಡಬೇಕು, ನೋ ಬಿಲ್. ಓಕೆ, ದಟ್ ಈಸ್ ವಾಟ್ ನೀಡ್ಸ್ ಟು ಬಿ ಡನ್ ಇನ್ ದಿಸ್ ಪ್ರಾಜೆಕ್ಟ್. ನೋಡಿದ್ರೆ 66% ಇದೆ ಅಲ್ವಾ, ನಮ್ಮ 67% ಟೋಟಲ್ ಪ್ರೋಗ್ರೆಸ್ ಬ್ಯಾಚ್ 1 ಇಂದ 4 ವರೆಗೆ 52. ಬಾಕಿ ಉಳಿದ 371 ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಪ್ರತಿ ತಿಂಗಳು 70 ಕಾಮಗಾರಿಗಳ ಗುರಿಯನ್ನಿಟ್ಟುಕೊಳ್ಳಬೇಕು. ಡಿಸೆಂಬರ್ ಅಂತ್ಯದೊಳಗೆ ಎಲ್ಲ ಕಾಮಗಾರಿಗಳು ಮುಗಿಯಲೇಬೇಕು. ಪ್ರಸ್ತುತ ಮಳೆಗಾಲ ಆರಂಭವಾಗಿದ್ದು ಅನುಷ್ಠಾನಗೊಳಿಸಲಾದ ಕಾಮಗಾರಿಗಳ ಪ್ರಮಾಣವನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು ಎಂದು ತಿಳಿಸಿದರು. ಎಲ್ಲ ಶಾಲೆಗಳು ಮತ್ತು ಅಂಗನವಾಡಿಗಳಿಗೆ ಜಲಜೀವನ್ ಮಿಷನ್ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು. ಯಾವ ಶಾಲೆಗಳಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ ಅದನ್ನು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಮಹಾಜರು ಮಾಡಿ ವರದಿ ನೀಡಬೇಕು. ಅಂಗನವಾಡಿಗಳಲ್ಲಿ ಬಳಸಲಾಗುವ ನೀರನ್ನು ಸರಿಯಾಗಿದೆಯೇ ಇಲ್ಲವೇ ಎಂಬುದನ್ನು ಆರೋಗ್ಯ ಇಲಾಖೆಯಿಂದ ಪರೀಕ್ಷೆ ನಡೆಸಬೇಕು. ಮುಖ್ಯವಾಗಿ ಕುಡಿಯುವ ನೀರು ಹಾಗೂ ಅಡುಗೆಗೆ ಬಳಸುವ ನೀರನ್ನು ಸರಿಯಾಗಿ ಪರೀಕ್ಷೆ ಮಾಡಲೇಬೇಕು ಎಂದು ತಿಳಿಸಿದರು. ಪ್ರತಿದಿನವೂ ಆರೋಗ್ಯ ಇಲಾಖೆಯಿಂದ ನೀರಿನ ಪರೀಕ್ಷಾ ವರದಿಯನ್ನು ಪಡೆಯಲಾಗುತ್ತಿದೆ. ಆಯಾ ಗ್ರಾಮಗಳ ನೀರಿನ ಗುಣಮಟ್ಟದ ಪರೀಕ್ಷೆಯನ್ನು ಆಯಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಪಡೆಯಲಾಗುತ್ತದೆ. ಜೊತೆಗೆ ಡೆಂಗು ಮಾಹಿತಿಯನ್ನು ಪಡೆಯಲಾಗುತ್ತದೆ ಎಂದು ತಿಳಿಸಿದರು. ಸಭೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೆಡಿ ಬಡಿಗೇರ್, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಾರ್ಯಪಾಲಕ ಅಭಿಯಂತರ ನಾಗೇಶ್, ಜಿಲ್ಲಾ ಆರೋಗ್ಯ ಇಲಾಖೆಯ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ಕೆ ಗಣೇಶ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ಯೋಜನಾ ಅಧಿಕಾರಿ ಕುಮಾರ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪುಷ್ಪಲತಾ, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ ಮಲ್ಲಯ್ಯ ಕೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಟ್ಟಡ ಕಾರ್ಮಿಕರಿಗೆ ಅನಾವಶ್ಯಕ ಯೋಜನೆಗಳನ್ನು ಕೈಬಿಟ್ಟು ಮೂಲಭೂತ ಯೋಜನೆಗಳಾದ ಶೈಕ್ಷಣಿಕ ವಿದ್ಯಾರ್ಥಿ ವೇತನ, ಮದುವೆ ಸಹಾಯಧನ, ಹೆರಿಗೆ, ಪಿಂಚಣಿ, ವೈದ್ಯಕೀಯ ಅಂತ್ಯಕ್ರಿಯೆ ಸಹಾಯಧನ ಇನ್ನಿತರ ಯೋಜನೆಗಳ ಸಹಾಯಧನ ಹೆಚ್ಚಳ ಮಾಡುವಂತೆ ಒತ್ತಾಯಿಸಿ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘಗಳ ಸಮನ್ವಯ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಕಾರ್ಮಿಕ ಇಲಾಖೆ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು.
ಕಟ್ಟಡ ನಿರ್ಮಾಣ ಮತ್ತು ಇತರೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಮೂಲ ಯೋಜನೆಗಳಾದ ಶೈಕ್ಷಣಿಕ ಸಹಾಯಧನ ಹೆಚ್ಚಳ ಮಾಡಬೇಕು. ಈ ಹಿಂದೆ ಇರುವ ಸಹಾಯಧನವನ್ನು ಮರುಸ್ಥಾಪಿಸಬೇಕು. ವೈದ್ಯಕೀಯ, ಮದುವೆ, ಹೆರಿಗೆ, ಪಿಂಚಣಿ, ಮರಣ ಹೊಂದಿದ ವೇಳೆ ಅಂತಿಮ ಸಂಸ್ಕಾರಕ್ಕಾಗಿ ಯೋಜನೆಯ ಸಹಾಯಧನವನ್ನು ಹೆಚ್ಚಿಸಬೇಕು ಹಾಗೂ ಇನ್ನಿತರ ಮೂಲಭೂತ ಯೋಜನೆಗಳಿಗೆ ಒತ್ತು ನೀಡಬೇಕು ಎಂದು ಮನವಿ ಮಾಡಿದರು. ಕಾರ್ಮಿಕರ ವಿರೋಧ ನೀತಿ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾರ್ಮಿಕ ಸಚಿವರಿಗೆ ಸಂಚಾರ ಆಫೀಸ್ಗಳನ್ನು ಬಂದ್ ಮಾಡಿ, ಸಂಚಾರ ಆಫೀಸ್ಗಳನ್ನು ಬಂದ್ ಮಾಡಿ, ಕಾರ್ಮಿಕರ ಕಿಟ್ಟುಗಳನ್ನು ಬಂದ್ ಮಾಡಿ, ಬಂದ್ ಮಾಡಿ, ಕಾರ್ಮಿಕರಿಗೆ ಮದುವೆ ಧನ ಸಹಾಯವನ್ನು ಮಂಜೂರು ಮಾಡದೆ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾರ್ಮಿಕರ ಸಚಿವರಿಗೆ ಸಂತೋಷಕ್ಕೆ ಬೇಕು. ಅನಾವಶ್ಯಕ ಹೆಲ್ತ್ ಕ್ಯಾಂಪ್, ಸಂಚಾರಿ ಕ್ಲಿನಿಕ್ಗಳಂತಹ ದಂಡು ವೆಚ್ಚದ ಯೋಜನೆಗಳನ್ನು ರದ್ದುಪಡಿಸಬೇಕು. ಖಾಸಗಿಯವರಿಗೆ ಅಂಬೇಡ್ಕರ್ ಸಹಾಯ ಹಸ್ತ ಅಡಿಯಲ್ಲಿ ಸೇವಾ ಕೇಂದ್ರಗಳನ್ನು ಟೆಂಡರ್ ಮೂಲಕ ನೀಡುವುದನ್ನು ತಕ್ಷಣ ರದ್ದುಪಡಿಸಬೇಕು. ಈ ಹಿಂದೆ ಇರುವುದನ್ನೇ ಮುಂದುವರಿಸಬೇಕು. 1125 ಕೋಟಿ ರೂಪಾಯಿ ವೆಚ್ಚದ ಕಟ್ಟಡ ಕಾರ್ಮಿಕರ ಮಕ್ಕಳಿಗಾಗಿ ಶ್ರಮಿಕ ವಸತಿ ಶಾಲಾ ನಿರ್ಮಾಣ ಯೋಜನೆಯನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಸಂಘಗಳ ಸಮನ್ವಯ ಸಮಿತಿಯ ಮುಖಂಡರಾದ ವೀರನಗೌಡ, ಆನಂದಪ್ಪ, ವೀರಣ್ಣ ಹುಸೂರ್, ರಂಗಪ್ಪ ಅಸ್ಕಿಹಾಳ್, ತಿಮ್ಮಪ್ಪ ಸ್ವಾಮಿ, ಮಲಿಯಾಬಾದ್, ಭೀಮಪ್ಪ, ವೀರೇಶ್ ಜಾಲಗಾರ್, ವೆಂಕಟೇಶ್ ರಾಥೋಡ್, ನಾಗರಾಜ್, ಟಿ ವಾಸು ಸೇರಿದಂತೆ ಅನೇಕರು ಇದ್ದರು. ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಇದೇ ದಿನಾಂಕ 10/7/2025 ಗುರುವಾರದಂದು ಗುರು ಪೂರ್ಣಿಮಾ ನಿಮಿತ್ತ ಬೆಳಿಗ್ಗೆ 6 ಗಂಟೆಗೆ ಕಾಕಡಾರತಿ, ಬೆಳಿಗ್ಗೆ 6:30 ಗಂಟೆಗೆ ಮಹಾರುದ್ರಾಭಿಷೇಕ, ಬೆಳಿಗ್ಗೆ 7:30 ಗಂಟೆಗೆ ಪುಷ್ಪ ಅಭಿಷೇಕ, ಬೆಳಿಗ್ಗೆ 8:30 ಗಂಟೆಗೆ ಸತ್ಯನಾರಾಯಣ ಪೂಜೆ. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರು ಪೂರ್ಣಿಮಾ ದಿನದಂದು ಶನಿ ದೋಷ ನಿವಾರಣಾರ್ಥವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತದೆ. ಇಂದು ಶನಿದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಈ ಎಲ್ಲ ಮಹಾಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಹಾಗೂ ಮಧ್ಯಾಹ್ನ 1 ಗಂಟೆಗೆ ಸುಮಾರು 5,000 ಭಕ್ತಾದಿಗಳಿಗೆ ಮಹಾಪ್ರಸಾದ. ಸರ್ವರಿಗೂ ಹಾರ್ದಿಕ ಸ್ವಾಗತ. ಸ್ವಾಗತ ಕೋರುವವರು ಶ್ರೀ ಸಾಯಿ ಕಿರಣ್ ಆದೋನಿ, ಗುರೂಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9164000600 ಅಥವಾ 9611999399ಗೆ. Welcome, Chennai Shopping Mall ge. Welcome, Ashada Sale ge. Welcome, come, Chennai Shopping Mall ge. Welcome, come, Ashada Sale ge. Welcome, come, KG Sale bag ge. Chennai Shopping Mall. Come, super prices, KG sarees, nama KG Sale, nama target, idu trending, saree sale, nama fashion, this is adu. Ashada KG Sale bandayittu, Chennai Shopping Mall nimagagi tandayittu. Nodikko, KG Sale swanta madikko. ತೆಲಂಗಾಣ, ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ವೇಶ್ಯಾವಾಟಿಕೆ ನಡೆಯುತ್ತಿದ್ದ ಲಾಡ್ಜ್ ಮೇಲೆ ಖಚಿತ ಮಾಹಿತಿ ಮೇರೆಗೆ ಗ್ರಾಮೀಣ ಪೊಲೀಸರು ದಾಳಿ ನಡೆಸಿ 4 ಜನರನ್ನು ಬಂಧಿಸಿ 6 ಜನ ಮಹಿಳೆಯರನ್ನು ರಕ್ಷಣೆ ಮಾಡಿದ್ದಾರೆ. ತಾಲೂಕಿನ ಕುಕ್ಕನೂರು ಕ್ರಾಸ್ ಬಳಿ ಇರುವ ಲಾಡ್ಜ್ ಮೇಲೆ ದಾಳಿ ನಡೆಸಿ ವೇಶ್ಯಾವಾಟಿಕೆ ದಂಧೆ ನಡೆಸುತ್ತಿದ್ದ ಮೇಘ ರೆಸ್ಟೋರೆಂಟ್, ಹೋಟೆಲ್, ಟೀ ಸಿಬ್ಬಂದಿಗಳಾದ ಶಂಕರ್, ಮಲ್ಲೇಶ್, ಶಿವಕುಮಾರ್, ದುರ್ಗೇಶ್ ಎಂದು ತಿಳಿದು ಬಂದಿದೆ.
ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯ ಕುಕ್ಕನೂರು ಕ್ರಾಸ್ ಬಳಿ ಇರುವ ಮೇಘಾ ರೆಸ್ಟೋರೆಂಟ್ ಲಾಡ್ಜ್ನಲ್ಲಿ ವೇಶ್ಯವಾಟಿಕೆ ನಡೆಯುತ್ತಿರುವ ಕುರಿತು ಖಚಿತ ಮಾಹಿತಿ ಮೇರೆಗೆ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಾಬಯ್ಯ ನಾಯಕ್ ಹಾಗೂ ಪಿಎಸ್ಐ ಪ್ರಕಾಶ್ ಡಂಬಳ ನೇತೃತ್ವದಲ್ಲಿ ದಾಳಿ ನಡೆಸಿದರು. ದಾಳಿ ವೇಳೆ ಲಾಡ್ಜ್ನಲ್ಲಿ 6 ಜನ ಮಹಿಳೆಯರನ್ನು ರಕ್ಷಣೆ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಕೃತ್ಯಕ್ಕೆ ಬಳಸುತ್ತಿದ್ದ 2 ಕಾರುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ತನಿಖೆ ಮುಂದುವರಿಸಿದ್ದಾರೆ. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಿರಿಯ ಪತ್ರಕರ್ತ ಆರ್ ರಾಮು ನಿಧನ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಗರದ ಪತ್ರಿಕಾ ಭವನದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಆರ್ ರಾಮು ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಮೌನಾಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಭೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಮಾತನಾಡಿ, ಪತ್ರಕರ್ತ ಆರ್ ರಾಮು ಅವರು ಕಳೆದ 25 ವರ್ಷಗಳಿಂದ ವರದಿಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಾರಂಭದಲ್ಲಿ ಸ್ಥಳೀಯ ವಾಹಿನಿಯ ಮುಖ್ಯಸ್ಥ ಕ್ಯಾಪ್ಟನ್ ಚೌಧರಿ ಅವರ ಚಾನೆಲ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಲೋಕಲ್ ಚಾನೆಲ್ನಲ್ಲಿ ಕೆಲಸ ಮಾಡುವ ವೇಳೆ ಎಲ್ಲರ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಿದ್ದಾರೆ ಎಂದರು. ನಂತರದ ದಿನಗಳಲ್ಲಿ ಪ್ರಜಾಪ್ರಸಿದ್ಧ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು. ಪತ್ರಕರ್ತರ ಕೆಲಸ ಭದ್ರತೆ ಇಲ್ಲದ ಕೆಲಸವಾಗಿದೆ. ಆರ್ ರಾಮು ಸಹ ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದು ಮರಳಿ ಬಾರಲೇ ಇಲ್ಲ. ರಾಮು ಅವರ ಕುಟುಂಬ ಆರ್ಥಿಕ ಸಂಕಷ್ಟದಲ್ಲಿ ಇದೆ. ಇದು ಪತ್ರಕರ್ತರಿಗೆಲ್ಲರಿಗೂ ಪಾಠವಾಗಬೇಕಿದೆ ಎಂದರು. ಅವರು ಆಸ್ಪತ್ರೆಯಲ್ಲಿ ಮೃತಪಟ್ಟಾಗ 1 ಲಕ್ಷ ಹಣದ ಅವಶ್ಯಕತೆ ಇತ್ತು. ಹಣ ಕಟ್ಟಿ ಮೃತದೇಹ ಪಡೆಯಲಾಯಿತು. ಪತ್ರಕರ್ತ ರಾಮು ಕುಟುಂಬದ ಸಂಕಷ್ಟದ ಕುರಿತು ತಿಳಿಸಿದಾಗ ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ನೆರವಿಗೆ ಧಾವಿಸಿ 1 ಲಕ್ಷ ರೂಪಾಯಿ ನೆರವು ನೀಡಿದ್ದಾರೆ ಎಂದರು. ರಾಮು ಆಸ್ಪತ್ರೆಯ ಚಿಕಿತ್ಸೆ ವೆಚ್ಚ ಭರಿಸಿದ ಶಾಸಕ ಶಿವರಾಜ್ ಪಾಟೀಲ್ ಅವರಿಗೆ ಧನ್ಯವಾದ ಸಲ್ಲಿಸಿದರು. ಅದ ನಂತರ ಪದ್ಮಶ್ರೀ ಚಾನಲ್ ಅಂತ ಆರಂಭ ಆಯಿತು. ಆ ಚಾನಲ್ಗೂ ಕೂಡ ಅವರು ಸೇವೆಯನ್ನು ಸಲ್ಲಿಸಿದರು. ಸೊ ನಂತರ 8-10 ವರ್ಷಗಳಿಂದ ಈ ಕ್ಷೇತ್ರದಿಂದ ದೂರ ಇದ್ದರು. ಅದರ ನಂತರ ಶಿವರಾಜ್ ಅವರು ಪ್ರಜಾಪ್ರಸಿದ್ಧ ಪತ್ರಿಕೆ ಆರಂಭ ಮಾಡಿದಾಗ ಮತ್ತೆ ಅವರು ಅಲ್ಲೇ ಸೇವೆಯನ್ನು ಆರಂಭ ಮಾಡಿದರು. ಬಹುತೇಕ ಪತ್ರಕರ್ತರ ಬದುಕು ಹೇಗೆ ಆಗಿದೆ ಅಂದರೆ, ಸೊ ಭದ್ರತೆ ಇಲ್ಲದ ಬದುಕು ನಮ್ಮದಾಗಿದೆ. ಇರುವಂಥ ದಿನಗಳಲ್ಲಿ ನಮ್ಮ ಕುಟುಂಬಕ್ಕೆ ಆಸರೆ ಆಗುವ ನಿಟ್ಟಿನಲ್ಲಿ ನಾವು ಕೂಡ ಚಿಂತನೆಯನ್ನು ಮಾಡಬೇಕಾಗಿದೆ. ಯಾಕಂದರೆ ರಾಮು ಅವರ ಪರಿಸ್ಥಿತಿ ನೋಡಿದಾಗ ಬಹುತೇಕ ಕಳೆದ 4-5 ದಿನಗಳ ಹಿಂದೆಯೇ ಮಗಳು ನನಗೆ ಕರೆ ಮಾಡಿ, ರಾಮು ಅವ್ರ ಮಗಳು ಕರೆ ಮಾಡಿ, ಅಂಕಲ್ ನಮಗೆ ಭಾಳ ತೊಂದರೆ ಆಗಿದೆ, ಕನಿಷ್ಠ ನಮ್ಗೆ ಚಿಕಿತ್ಸೆ ಕೊಡೋಕ್ಕೆ ಕೂಡ ಆಗ್ತಾಯಿಲ್ಲ, ಒಂದು 20-30 ಸಾವಿರ ರೂಪಾಯಿ ಪ್ರತಿದಿನ ಖರ್ಚಾಗ್ತಾ ಇದೆ, ನಮ್ಮಲ್ಲಿ ಹಣ ಇಲ್ಲ, ಈಗಾಗಲೇ ನಾವು ಹಣನ ಕಳ್ಕೊಂಡಿದ್ದೀವಿ, ಈಗ ತೋರ್ಸೋಕ್ಕಾಗಲಾರ್ದಂಥ ಸ್ಥಿತಿ ಆದ ಅನ್ನೋಂಥ ಕೇಳಿದಾಗ ನನಗೂ ಕೂಡ ಭಾಳ ಬೇಸರ ಆಯಿತು ಅಂತ ಕೇಳಿ. ಸೊ ಇದ್ದಾಗ ನಾವು ರಿಪೋರ್ಟರ್ ಅಂತ ತಿರುಗಾಡಿದಾಗ ಬಹುತೇಕರು ಎಲ್ಲರೂ ಬಂದು ನಮಗೆ ಚಹಾ ಕೊಡಿಸೋದು, ನಮ್ಮ ಯೋಗಕ್ಷೇಮವನ್ನು ವಿಚಾರಿಸೋಂಥದ್ದು ಆಗ್ತದೆ. ಈ ಫೀಲ್ಡ್ನಿಂದ ದೂರ ಹೋದಾಗ ಗರಿಷ್ಠ ಕರೆದು ಒಂದು ಚಹಾ ಕುಡಿಸಲಾರ್ದಂಥ ಸ್ಥಿತಿ ನಮ್ಮೆಲ್ಲರದು ಅಂತ ನಾನು ಅನ್ಕೊಂತೀನಿ. ನಾವಿದ್ದ ವೃತ್ತಿಯಲ್ಲೇ ಆ ಸಮಯದಲ್ಲಿ ನಾವು ಬದುಕನ್ನು ಕಟ್ಟಿಕೊಳ್ಳುವಂಥದ್ದನ್ನು, ಕುಟುಂಬಕ್ಕೆ ಒತ್ತು ನೀಡುವಂಥದ್ದನ್ನು, ಆರೋಗ್ಯಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ ಕೂಡ ನಾವೆಲ್ಲರೂ ಸೊ ಯೋಚನೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಮತ್ತು ಈ ಬಾಡಿನ ಕೊಡಲಾರ್ದಂಥ ಸ್ಥಿತಿ ಆಯಿತು. ಹಾಸ್ಪಿಟ್ಲಲ್ಲಿ 1 ಲಕ್ಷ ಕಟ್ಟಬೇಕು, ಹಾಗಾದರೆ ಬಾಡಿ ಹೋಗಿರಿ, ಇಲ್ಲಾಂದ್ರೆ ಇಲ್ಲದಾಗ ನಾವೆಲ್ಲ ಸ್ನೇಹಿತರೆಲ್ಲರೂ ಹೋಗಿ, ಹಿರಿಯರು ಮತ್ತು ಕಿರಿಯರು ಎಲ್ಲರೂ ಹೋಗಿ ಸೊ ರಿಕ್ವೆಸ್ಟ್ ಮಾಡಿ, ಆನಂತರ ಶಾಸಕರು ಕೂಡ ಕರೆ ಮಾಡಿ, ನಾನು ಕೂಡ ಒಂದಿಷ್ಟು ಹಣನ ಕೊಡ್ತೀನಿ, ಬಾಡಿಯನ್ನು ಕೊಡ್ರಿ ಅಂತಂದಾಗ ಸೊ ಕೊಟ್ಟರು. ಈ ಸ್ಥಿತಿ ಬಹುತೇಕ ನಮ್ಮೆಲ್ಲರಿಗೆ ನಾವು ಮನವರಿಕೆ ಆಗ್ಬೇಕಂತ, ರಾಮನ ಮನವರಿಕೆ ನಾವು ಮಾಡ್ಕೋಬೇಕಾಗಿದೆ. ಏನಾಗ್ತದೆ ನಮ್ಮದು ಸ್ಥಿತಿ ಅನ್ನೋಂಥದ್ದನ್ನು. ಬರೀ ನಾವು ಬಿಡಿಗಾಸಿಗಾಗಿ ದುಡಿಯೋಂಥವ್ರು,
ಯಾವುದೇ ಭದ್ರತೆ ಇಲ್ಲದ ಬದುಕು ನಮ್ಮದು. ಹಾಗಾಗಿ ಮೊದಲನೇದಾಗಿ ನಾವು ಆರೋಗ್ಯಕ್ಕೆ ಒತ್ತು ನೀಡಿದಾಗ ಮಾತ್ರ ಕುಟುಂಬಕ್ಕೂ ಕೂಡ. ಆರ್ ರಾಮು ಅವರ ಸಾವು ಮನಗೆಲ್ಲ ಮನವರಿಕೆ. ಪತ್ರಕರ್ತರು ಕೆಲಸದ ಒತ್ತಡದಲ್ಲಿ ಆರೋಗ್ಯಕ್ಕೆ ಒತ್ತು ಕೊಡದೇ ಇದ್ದ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ನಡೆಯುತ್ತವೆ. ಆರೋಗ್ಯಕ್ಕೆ ಒತ್ತು ನೀಡಬೇಕು, ಜೊತೆಗೆ ತಮ್ಮ ಕುಟುಂಬ ನಿರ್ವಹಣೆಯ ಜವಾಬ್ದಾರಿಯನ್ನು ಮರೆಯಬಾರದು ಎಂದು ತಿಳಿಸಿದರು. ಹಿರಿಯ ಪತ್ರಕರ್ತ ವೆಂಕಟ ಸಿಂಗ್ ಮಾತನಾಡಿ, ರಾಮು ಕಳೆದ 2.5 ದಶಕಗಳ ಹಿಂದೆ ಮಾಧ್ಯಮ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿದ್ದ ಅವರಿಗೆ ಆರಂಭದಲ್ಲಿ ರಂಗ ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು. ಜೊತೆಗೆ ಮಾಧ್ಯಮ ಕ್ಷೇತ್ರದಲ್ಲಿ ಆಸಕ್ತಿ ಬೆಳೆಸಿಕೊಂಡು ಬಂದರು. ಅವರ ಜೊತೆಗೆ ಸಾಕಷ್ಟು ಜನರು ಕೆಲಸ ಮಾಡಿದ್ದಾರೆ. ಪತ್ರಕರ್ತರಾದವರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು, ಇಲ್ಲದೇ ಇದ್ದರೆ ಬಹುದೊಡ್ಡ ಕಷ್ಟ ಅನುಭವಿಸಬೇಕಾಗುತ್ತದೆ. ರಾಮು ಅವರು ಆರೋಗ್ಯಕ್ಕೆ ಒತ್ತು ನೀಡಿರಲಿಲ್ಲ, ನಿರ್ಲಕ್ಷ್ಯ ವಹಿಸಿದ್ದರು. ಇದೀಗ ಅವರ ಅನಾರೋಗ್ಯವೇ ಅವರನ್ನು ಸಾವಿಗೀಡಾಗುವಂತೆ ಮಾಡಿದೆ ಎಂದರು. ಚಟುವಟಿಕೆಗಳು ಮತ್ತು ಸಿನಿಮಾದಲ್ಲಿ ಸ್ವಲ್ಪ ಆಸಕ್ತಿ ಇತ್ತು. ನೀವೇ ಆತ ರಾಯಚೂರಿನಲ್ಲಿ ಕಳೆದ 2.5 ದಶಕಗಳ ಹಿಂದೆ ಹೊಸ ತಾಂತ್ರಿಕತೆಯನ್ನು ಬೆಳೆಸಿಕೊಂಡು ಕ್ಯಾಪ್ಟನ್ ಚೌಧರಿ ಆರಂಭಿಸಿದಂಥ ಕೇಬಲ್ ಚಾನಲ್ನಲ್ಲಿ ಕಾರ್ಯನಿರ್ವಹಿಸ್ತಿದ್ದ. ಆಗ ನಮ್ಮ ಜೊತೆಗೆ ಸಾಕಷ್ಟು ಒಡನಾಡಿ ಬಹುತೇಕರು ಆತನ ಒಳ್ಳೆಯ ಸಂಪರ್ಕದಲ್ಲಿರಲಿಕ್ಕಿಲ್ಲ ಇತ್ತೀಚಿನ ವರದಿಗಾರರು. ಆ ಸಂದರ್ಭದಲ್ಲಿ ಮೊದಲು ಚನ್ನಬಸವಣ್ಣ ಇದ್ದ, ಅದಾದ ನಂತರ ದುರ್ಗೇಶು ಮತ್ತು ಖಾದರ್ ಆ ಚಾನಲ್ನಲ್ಲಿ ವಿಡಿಯೋ ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದ್ರು. ಅವ್ರ ಜೊತೆಗೆ ಸಾಕಷ್ಟು ಒಡನಾಟ ಇರ್ತಕ್ಕಂಥ ರಾಮು ಒಂದು ವೃತ್ತಿಯನ್ನು ಆರಂಭಿಸಿದ್ದು ಆ ಚಾನಲ್ ಮೂಲಕ. ನಂತರ ವೃತ್ತಿಯಿಂದ ವಿಮುಖನಾಗಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿ ಸಾಕಷ್ಟು ಹಣವನ್ನು ಮಾಡಿಕೊಂಡಿಲ್ಲ. ಆದರೆ ಯಾವುದೇ ಪತ್ರಕರ್ತನಾದವನು ತನ್ನ ಆರೋಗ್ಯದ ಬಗ್ಗೆ ಮತ್ತು ತನ್ನ ನಡತೆ ಬಗ್ಗೆ ಸಾರ್ವತ್ರಿಕವಾಗಿ ಒಳ್ಳೆಯ ದೃಷ್ಟಿಯಲ್ಲಿ ಇರಲಿಲ್ಲ ಅಂತಂದರೆ ಆತನ ಬದುಕು ಅತ್ಯಂತ ಕೊನೆಯ ಹಂತದಲ್ಲಿ ಭಾಳ ಸಮಸ್ಯೆ ಆಗ್ತದೆ. ಅದಕ್ಕೆ ರಾಮನು ಸಾವೇ ದುರಂತ ಸಾವು. ನಾವು ಆತನ ಸಾವು ತಿಳಿದ ತಕ್ಷಣ ನಾನು, ಸತ್ಯನಾರಾಯಣ ಗುರುನಾಥ್, ವಿಜಯ್, ವೆಂಕಟೇಶ್ ಮತ್ತು ಇನ್ನಿತರರು ಅಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಅವ್ರ ಹತ್ರ ದುಡ್ಡು ಇರಲಿಲ್ಲ ಹಾಸ್ಪಿಟ್ಲಿಗೆ ಪೇಮೆಂಟ್ ಮಾಡೋದು. ಮತ್ತು ತಕ್ಷಣವೇ ಶಿವರಾಜ್ ಪಾಟೀಲ್ ಅವರಿಗೆ ಮಾತನಾಡಿ ಮತ್ತು ಕೆಲವಷ್ಟು ಸಹಾಯ ಮಾಡಿ ಅವರು ಅದನ್ನು ಹಾಸ್ಪಿಟ್ಲಿಗೆ ಬಿಡೋ ದುಡ್ಡನ್ನು ಪಾವತಿ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಯಾವುದೇ ಪತ್ರಕರ್ತನಿಗೆ ಈ ರೀತಿ ದುರಂತ ಸಹ ಬಂದವು. ನಾವು ವೃತ್ತಿಯಲ್ಲಿರುವಾಗ ನಮಗೆ ಸಾರ್ವತ್ರಿಕವಾಗಿ ಸಾಕಷ್ಟು ಮನ್ನಣೆ ಸಿಗ್ತದಲ್ಲ, ಆ ಮನ್ನಣೆಯಲ್ಲಿಯೇ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದು ಮರೆತು ಬಿಡ್ತೀವಿ. ನಾವು ನಮಗೇನು ಎಲ್ಲಾದರೂ ಡಿ ಸಿ ಆಫೀಸಲ್ಲಿ ಡಿ ಸಿ ಅವ್ರು ಮಾತಾಡ್ತಾರೆ, ಮಿನಿಸ್ಟ್ರು ಮಾತಾಡ್ತಾರೆ, ಎಮ್ ಎಲ್ ಎ ಮಾತಾಡ್ತಾರೆ, ಎಲ್ಲ ಈಜಿ ಅವಕಾಶ ಸಿಗ್ತವಾಗ ಆ ಒಂದು ಇದರಲ್ಲಿ ನಾವು ಪತ್ರಕರ್ತರು ನಮ್ಮ ಆರೋಗ್ಯ ಒತ್ತು ನೀಡುವುದು ಮುಖ್ಯ. ಯಾವುದೇ ವೃತ್ತಿ ಬದ್ಧತೆ ಇದ್ದರೂ ಆರೋಗ್ಯಕ್ಕೆ ಒತ್ತು ನೀಡಬೇಕು. ಯಾವುದೇ ದುಶ್ಚಟಗಳಿಗೆ ಹೆಚ್ಚು ದಾಸರಾಗಬಾರದು. ವೃತ್ತಿ ಬದ್ಧತೆ ಜೊತೆಗೆ ಆರೋಗ್ಯಕ್ಕೆ ಆದ್ಯತೆ ನೀಡಿ ಕುಟುಂಬದ ಭದ್ರತೆಗೆ ಕಾಳಜಿ ವಹಿಸಬೇಕು ಎಂದರು. ಹಿರಿಯ ಪತ್ರಕರ್ತ ರಂಗನಾಥ್ ಚಕ್ರವರ್ತಿ ಮಾತನಾಡಿ, ಆರ್ ರಾಮು ಅವರು ಸಾವಾಗಿದ್ದು ತುಂಬಲಾರದ ನಷ್ಟ. ಅವರಿಗೆ ಮಕ್ಕಳಿದ್ದು ವಿದ್ಯಾಭ್ಯಾಸ ಮತ್ತು ಆರ್ಥಿಕ ನಿರ್ವಹಣೆ ಸಹಾಯ ಮಾಡಬೇಕು. ಪತ್ರಕರ್ತರು ಹೆಚ್ಚಾಗಿ ಆರೋಗ್ಯ ಕಡೆಗೆ ಗಮನ ಕೊಡುವುದು ಇತ್ತೀಚೆಗೆ ಕಡಿಮೆಯಾಗಿದೆ. ಆರೋಗ್ಯ ರಕ್ಷಣೆ ಇಲ್ಲದೆ ಇದ್ದರೆ ನಮ್ಮ ಕುಟುಂಬ ನೋಡಿಕೊಳ್ಳುವುದು ಯಾರು? ಆರೋಗ್ಯವನ್ನು ಕಾಪಾಡಿಕೊಂಡು ವೃತ್ತಿಯಲ್ಲಿ ಮುಂದುವರಿಯಬೇಕು ಎಂದರು. ಹಿರಿಯ ಪತ್ರಕರ್ತ ಭೀಮರಾಯ ಹದ್ದಿನಾಳ ಮಾತನಾಡಿ, ಆರ್ ರಾಮು ಅವರು ಸಿನಿಮಾ ಕ್ಷೇತ್ರದಲ್ಲಿ ಇದ್ದರೂ ಅವರು ಸಿನಿಮಾದಲ್ಲಿ ನಷ್ಟ ಉಂಟಾಯಿತು. ಅವರನ್ನು ಮೊದಲ ಬಾರಿಗೆ ಪತ್ರಿಕಾ ಕ್ಷೇತ್ರಕ್ಕೆ ಪರಿಚಯಿಸಿದೆ. ಅವರ ಬರವಣಿಗೆ ಇಷ್ಟ ಆಯಿತು. ನಂತರ ಜನವಾಹಿನಿ ಪತ್ರಿಕೆಯ ವರದಿಗಾರರಾಗಿ ಸೇರಿಕೊಂಡರು. ಜೊತೆಗೆ ಸಂಜೆ ವಾಣಿ ವರದಿಗಾರರಾಗಿ ಕೆಲಸ ಮಾಡಿದರು. ನಂತರ ಮೇಘಾ ಚಾನೆಲ್ ವರದಿಗಾರರಾಗಿ ಕೆಲಸ ಮಾಡಿ ಆರಂಭಿಸಿ 10 ವರ್ಷ ಮಾಧ್ಯಮ ಕ್ಷೇತ್ರದಲ್ಲಿ ಉತ್ತಮವಾಗಿ ಬೆಳೆದರು ಎಂದು ತಿಳಿಸಿದರು. ರಾಮು ಅವರು ಮಾಧ್ಯಮ ಕ್ಷೇತ್ರ ತೊರೆದು ಬೇರೆ ಕೆಲಸಗಳಿಗೆ ಹೋದರು. ನಂತರ ಪ್ರಜಾಪ್ರಸಿದ್ಧ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು. ಕುಟುಂಬ ಆರ್ಥಿಕ ಸಂಕಷ್ಟದಲ್ಲಿ ಇದೆ. ಅವರ ಕುಟುಂಬಕ್ಕೆ ಅನೇಕ ದಾನಿಗಳು ಸಹಾಯ ಮಾಡಿದ್ದಾರೆ. ಸಂಘದಿಂದ ಹಾಗೂ ವೈಯಕ್ತಿಕವಾಗಿ ಸಹಾಯ ಮಾಡೋಣ ಎಂದರು. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್ ಮಾತನಾಡಿ, ಆರ್ ರಾಮು ಅವರು ಆರಂಭದಲ್ಲಿ ಪರಿಚಯರಾಗಿದ್ದ ವೇಳೆ ಹೊಸದನ್ನು ಏನಾದರೂ ಮಾಡಬೇಕು ಎನ್ನುವ ಛಲ ಅವರಲ್ಲಿತ್ತು. ಆರಂಭದಲ್ಲಿ ಉತ್ತಮ ಕೆಲಸ ಮಾಡಿದ್ದರು ಎಂದರು. ಈ ವೇಳೆ ಪತ್ರಕರ್ತರಾದ ವೆಂಕಟೇಶ್ ಹುಗಾರ್, ಜಗನ್ನಾಥ್ ಪೂಜಾರ್, ಅಣ್ಣಪ್ಪ ಮೇಟಿಗೌಡ, ದುರುಗೇಶ್ ಅಬ್ದುಲ್ ಖಾದರ್ ಮಾತನಾಡಿ, ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಪಾಷಾ ಹಟ್ಟಿ, ಉಪಾಧ್ಯಕ್ಷ ಶಿವಪ್ಪ ಮಡಿವಾಳರ್, ಪತ್ರಕರ್ತರಾದ ಜಿ ವೀರರೆಡ್ಡಿ, ಮಲ್ಲಿಕಾರ್ಜುನ ಸ್ವಾಮಿ, ಸಿದ್ದಯ್ಯ ಸ್ವಾಮಿ ಕುಕ್ಕನೂರ್, ಎಚ್ ವೀರನಗೌಡ, ರಘುನಾಥ್ ರೆಡ್ಡಿ ಮನ್ಸಲಾಪುರ್, ಶಿವರಾಜ್, ವಿಜಯಕುಮಾರ್ ಜಾಗಟಕಲ್, ಭೀಮೇಶ್ ಪೂಜಾರ್, ಶಶಿಧರ್ ಅಂಗಡಿ, ಮುತ್ತಣ್ಣ ಹೆಳವರ್, ಶರಣಯ್ಯ ಹಿರೇಮಠ್, ಶ್ರೀಕಾಂತ್ ಸಾವೂರ್, ಹುಸೇನಪ್ಪ,
ನೀಲಕಂಠ ಸ್ವಾಮಿ, ಧೀರೇಂದ್ರ ಕುಲಕರ್ಣಿ, ಗುರುರಾಜ್, ರಾಜು, ಮಂಜುನಾಥ್ ಸಾಲಿ, ಮಲ್ಲಿಕಾರ್ಜುನಯ್ಯ ಸ್ವಾಮಿ, ಅನಿಲ್, ತಾಯಪ್ಪ, ಈರಪ್ಪ, ದುರ್ಗೇಶ್, ಮೊಹಮ್ಮದ್ ಜಿಲಾನಿ, ಅಬ್ದುಲ್ ಖಾದರ್, ಬಾಲು, ಹನುಮಂತ, ಶಿವಕುಮಾರ್ ಸೇರಿದಂತೆ ಅನೇಕರು ಇದ್ದರು. ದಿನಾಂಕ 5/7/2025 ರಾಯಚೂರು ತಾಲೂಕಿನ ತುರ್ಕನದೋಣಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಪರಿಸರ ದಿನಾಚರಣೆಯ ಕಾರ್ಯಕ್ರಮ ಸಸಿ ನಡೆಯುವ ಮೂಲಕ ಬಿಆರ್ಪಿ ಹರೀಶ್ ರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮಕ್ಕೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯು ಇಂದು ಈ 2 ಶಾಲೆಗಳಿಗೆ 40 ಸಸಿಗಳನ್ನು ನೀಡುವ ಮೂಲಕ ಪರಿಸರ ಜಾಗೃತಿಗೆ ಕಾರಣರಾಗಿದ್ದಾರೆ. ಈ ಸಂಸ್ಥೆಯು ಇಂಥ ಅನೇಕ ಕಾರ್ಯಕ್ರಮಗಳನ್ನು 10 ವರ್ಷಗಳಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವೈಯಕ್ತಿಕ ಸ್ವಚ್ಛತೆ, ಶೌಚಾಲಯ ಮಹತ್ವ, ಕುಡಿಯುವ ನೀರಿನ ಕುರಿತು ಚಟುವಟಿಕೆ ಮಾಡಿಸುವ ಮೂಲಕ ಮಕ್ಕಳಲ್ಲಿ ಸ್ವಚ್ಛತೆ ಕುರಿತು ಮತ್ತು ಪರಿಸರ ಜಾಗೃತಿಗಾಗಿ 1 ತಿಂಗಳಿಗೆ 2 ಶಾಲೆಗಳಂತೆ ಆಯ್ಕೆ ಮಾಡಿಕೊಂಡು ಉಚಿತ ಸಸಿ ನೀಡುವ ಮೂಲಕ ವಿಶೇಷ ಕಾಳಜಿ ತೋರಿಸುವ ಈ ಸಂಸ್ಥೆಯು ನಿಜಕ್ಕೂ ತುಂಬ ಪರಿಸರ ಸ್ನೇಹಿ ಕೆಲಸ ಮಾಡುತ್ತಿದೆ ಎಂದರು. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳಾದ ಭೀಮಯ್ಯ ನಾಯಕ್, ಸಹ ಶಿಕ್ಷಕರಾದ ಶ್ರೀದೇವಿ, ಅತಿಥಿ ಶಿಕ್ಷಕರ ವೃಂದ, ಸಂಸ್ಥೆಯ ಸಿಬ್ಬಂದಿಗಳಾದ ಭೀಮಯ್ಯ, ಈರಣ್ಣ ನಾಯಕ್, ರಾಜೇಶ್, ರಾಮಕೃಷ್ಣ ಮಕ್ಕಳು ಭಾಗವಹಿಸಿದ್ದರು. ಕರಾವಳಿ ಕರ್ನಾಟಕ ಸಂಘ ರಾಯಚೂರು ಇವರ ಆಯೋಜಕತ್ವದಲ್ಲಿ ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿ, ಹಾಲಾಡಿ ತಾಲೂಕು, ಕುಂದಾಪುರ ಜಿಲ್ಲಾ, ಉಡುಪಿ ಇವರ ತಂಡವು ಚಂದ್ರಹಾಸ ಚರಿತ್ರೆಯ ಯಕ್ಷಗಾನವನ್ನು ಪ್ರದರ್ಶಿಸಿ ಜನರ ಮೆಚ್ಚುಗೆಗೆ ಪಾತ್ರರಾದರು. ಈ ಕಾರ್ಯಕ್ರಮಕ್ಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಐಎಂಎ ಭಾರತೀಯ ವೈದ್ಯಕೀಯ ಸಂಸ್ಥೆ ಹಾಗೂ ಹೋಟೆಲ್ ಹಾಗೂ ಬೇಕರಿ ಉದ್ಯಮಿಗಳ ಅಧ್ಯಕ್ಷರಾದ ರಾಮಚಂದ್ರ ಪ್ರಭು ಅವರ ನೇತೃತ್ವದಲ್ಲಿ ಕರಾವಳಿ ಕರ್ನಾಟಕ ಸಂಘ ರಾಯಚೂರು ಇವರು ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಜಗಜ್ಯೋತಿ ಬಸವೇಶ್ವರ ಪ್ರೇಕ್ಷಾಗೃಹದಲ್ಲಿ ದಿನಾಂಕ 6 ಜುಲೈ 2025 ರವಿವಾರದಂದು ಸಂಜೆ 5 ಗಂಟೆಗೆ ಪ್ರಾರಂಭಗೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಡಳಿತ ಅಧಿಕಾರಿಗಳಾದ ಶ್ರೀಮತಿ ಜಾಗೃತಿ ದೇಶಮಾನ್ಯ ಹಾಗೂ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಕ್ರೀಡಾ ಇಲಾಖೆಯ ಮುಖ್ಯಸ್ಥರು ರಾಜಣ್ಣ ಅವರು ಮತ್ತು ರಾಯಚೂರಿನ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಮೆಕ್ಕ ದರವಾಜ, ಕಟ್ಟೆ ದರವಾಜ, ಕಲ್ಯಾಣಿ ಸ್ಥಳಕ್ಕೆ ಸಚಿವ ಎನ್ಎಸ್ ಬಸವರಾಜ್ ಭೇಟಿ. ಕೇಂದ್ರ ಬಸ್ ನಿಲ್ದಾಣ ಬಳಿ ಸೇತುವೆ, ಕೋಟೆಯಲ್ಲಿ ಗ್ಯಾಲರಿ, ಕಲ್ಯಾಣಿ ಸೌಂದರ್ಯೀಕರಣಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಸೂಚನೆ. ಜಲಜೀವನ ಮಿಷನ್ ಕಾಮಗಾರಿ ಪ್ರಗತಿ ಪರಿಶೀಲನೆ, ಕಡಿಮೆ ಪ್ರಗತಿ ದಾಖಲಿಸಿದ ತಾಲೂಕು ಪಂಚಾಯತ್ಗಳಿಗೆ ನೋಟಿಸ್ ನೀಡಿ. ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಟ್ಟಡ ಕಾರ್ಮಿಕರ ಸಮನ್ವಯ ಸಮಿತಿಯಿಂದ ಕಾರ್ಮಿಕ ಇಲಾಖೆ ಮುಂದೆ ಪ್ರತಿಭಟನೆ. ಯರಮರಸ್ ರಸ್ತೆಯ ಲಾಡ್ಜ್ ಮೇಲೆ ಪೊಲೀಸರ ದಾಳಿ, ವೈಶ್ಯವಾಟಿಕೆಯಲ್ಲಿ ತೊಡಗಿದ್ದ 6 ಮಹಿಳೆಯರ ರಕ್ಷಣೆ, 4 ಬಂಧನ. ಪತ್ರಕರ್ತ ಆರ್ ರಾಮು ನಿಧನಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘ ಶ್ರದ್ಧಾಂಜಲಿ. ರಾಯಚೂರು ತಾಲೂಕಿನ ತುರ್ಕನದೋಣಿ ಗ್ರಾಮದ ಶಾಲೆಯಲ್ಲಿ ಸಸಿ ನಡೆಯುವ ಮೂಲಕ ಪರಿಸರ ದಿನಾಚರಣೆ. ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿ ಹಾಲಾಡಿ ತಾಲೂಕು ಕುಂದಾಪುರ ಜಿಲ್ಲಾ ಉಡುಪಿ ಇವರ ತಂಡದಿಂದ ಚಂದ್ರಹಾಸ ಚಾರಿತ್ರೆಯ ಯಕ್ಷಗಾನ ಕಾರ್ಯಕ್ರಮ.